ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಗಳು ದೇವ್ ಮಕ್ಕಳೇ, ಈ ಮುಂಜಾನೆ ವೇಳೆ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಗಳು ದೇವ್ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಲೋಪವಿಲ್ಲದೆಂಬುದಾಗಿ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 19ನೇ ಅಧ್ಯಾಯ 7ನೇ ವಚನ ಹಿಡಿದು 10ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಲ್ಲವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲಿ 7ನೇ ವಚನ ಮಾತ್ರ ಓದ್ತೇನೆ. ನೋಡಿ ಏನಂತಾರೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸಿ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದು, ಬುದ್ಧಿಹೀನರಿಗೆ ವಿವೇಕಪ್ರವಾದವಾಗಿದೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಅದು ಪ್ರಾಣವನ್ನು ಉಜ್ಜೀವಿಸಿ ಮಾಡ್ತದಂತೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ನಮಗೆ ಪ್ರಾಣವನ್ನು ಕೊಡುವಂತ ದೇವರು ಆಗಿದೆ. ಮತ್ತೆ ಅದು ಹೇಳ್ತಾರೆ, ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವ್ರ ವಾಕ್ಯನ ಓದುವಾಗ ಒಂದು ನಂಬಿಕೆ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನೋಡೋದಾದ್ರೆ ಧರ್ಮಶಾಸ್ತ್ರವು ಇಬ್ರಿಯ ಪದದಲ್ಲಿ ಹೇಳೋಕೆ ಅರ್ಥ ಆಗುತ್ತೆ. ಇಬ್ರಿಯದಲ್ಲಿ ಬರೆದಿದೆ ಪ್ರೀತಿಯ ಮಕ್ಕಳೇ. ಅದೇ ತರ ನಮ್ಮ ದೇವರು ತನ್ನ ವಾಕ್ಯದಲ್ಲಿ ಕೊಟ್ಟಿರುವ ಯಾವುದಂದ್ರೆ ಪ್ರೀತಿ ಮತ್ತೆ ನಂಬಿಕೆ ಮತ್ತು ಒಂದು ಶಕ್ತಿ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಒಂದು ಶಕ್ತಿ, ಒಂದು ಪ್ರೀತಿ ಆಗಿದೆ. ನಮ್ಮ ಜೀವಿತದಲ್ಲಿ ಇನ್ನೊಬ್ಬರಿಗೆ ಪ್ರೀತಿ ಯಾವ ರೀತಿಯಲ್ಲಿ ಮಾಡ್ಬೇಕಂದ್ರೆ ದೇವ್ರ ವಾಕ್ಯಗಳು ಓದುವಾಗ ಇನ್ನೊಬ್ಬರಿಗೆ ಪ್ರೀತಿ ಮಾಡೋಕ್ಕೆ ಸಾಧ್ಯ. ಅದರಲ್ಲಿ ಶಕ್ತಿನೂ ಕೂಡ ಇದೆ ಪ್ರೀತಿಯ ಮಕ್ಕಳೇ. ಅದೇ ತರ ದಾವೀದನ ಬರೆದ ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯ ನೋಡಿದ ಪ್ರೀತಿಯ ಮಕ್ಕಳಲ್ಲಿ ಹೀಗೆ ಹೇಳ್ತಾರೆ, ನೋಡಿ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚುಕ್ಕ ಬೆಳ್ಳಿ ಉಪಾಯದಲ್ಲಿವೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಬೆಳ್ಳಿ ಚುಕ್ಕ ಬೆಳ್ಳಿ ಯಾವ ರೀತಿಯಲ್ಲಿ ಇರುತ್ತೋ ಅದೇ ತರ ದೇವ್ರ ವಾಕ್ಯ ಇದೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರಿಗೆ ಒಳ್ಳೆ ಮಾತನಾಡುವಂತ ದೇವರು. ನನ್ನ ಮಗಳೇ, ನನ್ನ ಮಗನೇ, ನೀನು ಎಂಥ ಸಮಸ್ಯೆಲಿದ್ರು ಕೂಡ ನಿನಗೆ ಪ್ರೀತಿಸ್ತೀನಿ, ನಿನಗೆ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಸ್ತೇನೆ ಎಂಬುದಾಗಿ ಈ ದಿನ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ, ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿಯ ಮಕ್ಕಳೇ. ಅದೇ ತರ ದಾವೀದನ ಬರೆದ ಕೀರ್ತನೆ 18ನೇ ಅಧ್ಯಾಯ 30ನೇ ವಚನ ಹೇಳ್ತದೆ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದು, ಯೆಹೋವನ ವಚನವು ಶುದ್ಧವಾದದು. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಶುದ್ಧವಾಗಿದೆ. ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ನಾವು ಶುದ್ಧರಾಗಿ ಜೀವಿಸ್ತೇವೆ. ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ, ಇನ್ನೊಬ್ಬರಿಗೆ ಒಳ್ಳೆ ಮಾರ್ಗದಲ್ಲಿ ಧರ್ಮಶಾಸ್ತ್ರ ದೇವ್ರ ವಾಕ್ಯಗಳನ್ನು ಪ್ರತಿದಿನ ಯಾವ ರೀತಿಯಲ್ಲಿ ಧ್ಯಾನಿಸ್ತದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿಯ ಮಕ್ಕಳೇ. ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಸಮಯನ ವ್ಯರ್ಥ ಮಾಡ್ತಾ ಇದೀವಿ. ಅಯ್ಯೋ, ಇವತ್ತು ಕೆಲಸ ಇದೆ, ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ವಾಕ್ಯ ಓದುವಾಗ ದೇವ್ರು ನಮ್ಮನ್ನು ಅಶುದ್ಧ ಮಾಡ್ತಾರೆ. ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿಯ ಮಕ್ಕಳೇ. ಅದೇ ತರ 10ನೇ ವಚನ ನಾವು ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಯೆಹೋವನ ವಿಧೇಯಗಳು ಯಥಾರ್ಥವಾದಗಳು, ಅವು ಕೇವಲ ನ್ಯಾಯವಾಗಿವೆ, ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಕ್ಕಿಂತಲೂ ಜೇನು ತುಪ್ಪಕ್ಕಿಂತಲೂ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಜೇನು ತುಪ್ಪ ನೋಡೋದಾದ್ರೆ ಅದು ಎಷ್ಟು ಟೇಸ್ಟ್ ಆಗಿರುತ್ತೋ ಅದೇ ತರ ದೇವ್ರ ವಾಕ್ಯನು ಅದೇ ತರ ಜೇನು ತುಪ್ಪ ಆಗಿದೆ ಪ್ರೀತಿಯ ಮಕ್ಕಳೇ. ನಮಗೆ ಏನೇ ಸಮಸ್ಯೆ ಬಂದರೂ, ಏಸಪ್ಪ ನೀನು ಹೇಳ್ದಲ್ಲಪ್ಪ, ನಿನ್ನ ವಾಕ್ಯದಲ್ಲಿ ನಾವು ನಡೀತೀನಿ, ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ, ನಾನು ಇನ್ನೊಬ್ಬರಿಗೆ ಪ್ರೀತಿಯಿಂದ ನಡೀತೀನಿ ಎಂಬುದು ಹೇಳುವಾಗ ದೇವ್ರು ಸಂತೋಷವಾಗಿದ್ದೇನೆ. ಓ, ನನ್ನ ಮಗಳು, ನನ್ನ ಮಗ ಒಳ್ಳೆ ಮಾರ್ಗದಲ್ಲಿ ನಡೀತಾಳೆ ಎಂಬುದಾಗಿ ಸಂತೋಷವಾಗಿದೆ. ಅದೇ ತರ ಆತನು ಆಶ್ರಿತರಿಗೆ ಗುರಾಣಿಯಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳು, ಯಾರೇ ಸಮಸ್ಯೆಲಿದ್ರು ಆತ ನಮಗೆ ಗುರಾಣಿಯಾಗಿದ್ದಾನೆ. ನನ್ನ ಮಗಳು ಯಾವ್ದು ತೊಂದರೆಯಲ್ಲಿದ್ದಾಳೆ, ಅವಳಿಗೆ ಗುರಾಣಿ ಆಗಿರ್ಬೇಕು, ಅವಳಿಗೆ ಬಿಡುಗಡೆ ಕೊಡಬೇಕು. ಈ ದಿನಗಳಲ್ಲಿ ಎಷ್ಟೋ ಜನ ಅನಾರೋಗ್ಯದಲ್ಲಿದ್ದಾರೆ ಪ್ರೀತಿಯ ಮಕ್ಕಳೇ. ದೇವ್ರ ವಾಕ್ಯಗಳು ಓದುವಾಗ ನಂಬಿಕೆ, ಪ್ರೀತಿ ಬರುತ್ತೆ. ಎಲ್ಲವನ್ನು ಸರಿಪಡಿಸುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಅದ್ಭುತವಾಗಿ ನಡೆಸುವಂತ ದೇವರಾಗಿದ್ದಾರೆ. ಪ್ರೀತಿಯ ದೇವರೇ, ಮಕ್ಕಳೇ, ನೀನು ಹೇಳಿದಲ್ಲ ದೇವ್ರೆ, ನಿನ್ನ ವಾಕ್ಯ ಹೇಳ್ತದಲ್ಲ ದೇವ್ರ, ನಂಬಿಕೆಯಿಂದ ಜೀವಿಸುವಾಗ ದೇವ್ರ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವ್ರು ಕೈ ಬಿಡೋರಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ದೇವ್ರ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆಯ ಪ್ರೀತಿಯ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ. ಹೌದು ದೇವ್ರೇ, ನೀನು ಶುದ್ಧ ದೇವರು ಅಪ್ಪ, ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರಪ್ಪ.
ಕೊಟ್ಟಿರಪ್ಪ, ನಿಮಗೆ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಅಪ್ಪ ಒಳ್ಳೆ ಧರ್ಮಶಾಸ್ತ್ರನ ಓದುವಾಗ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಡೆಸಪ್ಪ, ಒಳ್ಳೆ ಮಾರ್ಗದಲ್ಲಿ ನಡೆಸು, ಅವ್ರ ಸಮಸ್ಯೆಲ್ಲ ಬಿಡುಗಡೆ ಕೊಡು, ಅವ್ರ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಲೋ ದೇವರೇ, ಮುಂಜಾನೆ ನೋಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್.